ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ರಾಗಿಯಿಂದ ಉತ್ತಪ್ಪ ಮಾಡುವುದು ಹಾಗೂ ಪಡ್ಡು, ಪನಿಯಾರ, ಆಪಂ ಈ ಥರದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತಾರೆ. ಇದನ್ನು ಮಾಡುವುದು ಈಜಿಯಾದ ರೆಸಿಪಿ, ಹೆಲ್ತಿಕರವಾದ ರೆಸಿಪಿ. ನೋಡಿ, ಈ ಥರದಲ್ಲಿ ಹಿಟ್ಟು ಉಬ್ಬಿ ಬರಬೇಕು, ಆ ಥರದ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 2 ಕಪ್ಪು ರಾಗಿ ಹಾಗೂ 2 ಕಪ್ಪು ಅಕ್ಕಿ. 1 ಕಪ್ ಇಡ್ಲಿ ಅಕ್ಕಿ, 1 ಕಪ್ ನಾವು ಡೈಲಿ ಊಟ ಮಾಡುವ ಅಕ್ಕಿಯನ್ನು ಹಾಕಿ, ಅಥವಾ 2 ಕಪ್ಪು ಇಡ್ಲಿ ಅಕ್ಕಿ ಕೂಡ ಹಾಕ್ಬೋದು. 1 ಟೇಬಲ್ ಸ್ಪೂನ್ ಮೆಂತೆಕಾಳು, ಹಾಗೆ 1 ಕಪ್ಪು ಉದ್ದಿನಬೇಳೆಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಸಾಬುದಾನ ಕೂಡ ಹಾಕಿ. 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ನಾವು ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ 1 ಕೈ ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೂಡ ಹಾಕಿ, ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು 2-3 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಡಸ್ಟ್ ಇರುತ್ತೆ, ಅದೆಲ್ಲ ಕ್ಲೀನ್ ಆಗಬೇಕು. ಆಮೇಲೆ ಇದಕ್ಕೆ ನೀರನ್ನು ಹಾಕಿ 1 ಲೇಯರ್ ಬರೋ ತನಕ ಹಾಕಿ 3 ಇಂದ 4 ಅವರ್ಸ್ ಚೆನ್ನಾಗಿ ನೆನೆಯಲು ಬಿಡಿ. ಇದು ಚೆನ್ನಾಗಿ ನೆನೆಯುತ್ತೆ ಫ್ರೆಂಡ್ಸ್. ಇದನ್ನು ಒಂದ್ಸರಿ ಚೆನ್ನಾಗಿ ಇನ್ನೊಂದು ಸರಿ ಈ ನೀರು ಚೆಲ್ಲಿ ಇನ್ನೊಂದು ಬೇರೆ ನೀರು ಹಾಕಿ ಒಂದ್ಸರಿ ತೊಳೆಯಿರಿ, ಸಾಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ನೆಂದು ಉಬ್ಬಿ ಬರುತ್ತೆ ಅಂತ. ಈಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಇದು ಒಂದೇ ರೌಂಡ್ ಆಗಲ್ಲ, 2-3 ರೌಂಡ್ ಆಗುತ್ತೆ. ಬೇರೆ ಬೇರೆ ಹಾಕಿ ರುಬ್ಬಿ. ಮೊದಲಿಗೆ ರುಬ್ಬುವಾಗ 1 ಕೈ ಮುಷ್ಟಿಯಷ್ಟು ಅನ್ನವನ್ನು ಹಾಕಿ, ಇದಕ್ಕೆ ಸ್ವಲ್ಪ 1/4 ಕಪ್ ನೀರನ್ನು ಹಾಕಿ ರುಬ್ಬಿ. ಮತ್ತು ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕಿಕೊಂಡು ರುಬ್ಬಿ. ಹಾಗೆ ನೈಸಾಗಿ ಇರಬೇಕು, ನೈಸಾಗಿ ರುಬ್ಬಿಕೊಳ್ಳಿ. ನೋಡಿ, ಈ ಥರದಲ್ಲಿ 1 by 1 ಸರಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಈ ಥರದಲ್ಲಿ ಹಾಕಿ, ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಉಪ್ಪು ಹಾಕಿ, 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಎಷ್ಟು ನಿಮಗಾಗುತ್ತೋ ಅಷ್ಟು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಬಬ್ಬಲ್ ಬರುತ್ತಲ್ಲ, ಆ ಥರದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೂ ಎಲ್ಲ ಸ್ಮೂತಾಗಿ ಇರುತ್ತೆ. ಈ ಉತ್ತಪ್ಪಂ ಹಾಗೂ ಪಡ್ಡು, ಪನಿಯಾರ ಹಾಗೂ ಆಪಂ ಇದನ್ನು ನೀವು ಸ್ಕೂಲ್ ಬಾಕ್ಸಿಗೂ ಕೂಡ ಕಟ್ಬೋದು ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಮಾಡಿ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಒಂದು ಕ್ಯಾಪನ್ನು ಮುಚ್ಚಿ ಓವರ್ ನೈಟ್ ಇಡೀ ರಾತ್ರಿ ನೆನೆಯಲು ಬಿಡಿ, ಅಥವಾ 8ರಿಂದ 10 ತಾಸು ನೆನೆಯಲು ಬಿಡಿ. ನೋಡಿ, ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ಉಬ್ಬಿದ ಹಿಟ್ಟನ್ನು ಚೆನ್ನಾಗಿ ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ದೋಸೆ, ಇಡ್ಲಿಗೆ ಚೆನ್ನಾಗಿ ನೀವು ಹಿಟ್ಟು ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಆಗುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ನಿಮಗೆ ಅರ್ಧ ತೆಗೆದುಕೊಂಡು ಒಂದು ಪಾತ್ರೆಗೆ ಹಾಕಿ ಉತ್ತಪ್ಪಂ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಹಿಟ್ಟಿಗೆ 1 ಮೆಣಸಿನಕಾಯಿ, 1 ಈರುಳ್ಳಿ ತುರಿದ, 1 ಕ್ಯಾರೆಟ್, ಕರಿಬೇವು, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ, ಕರಿಬೇವು ಒಗ್ಗರಣೆ ಕೊಟ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಕೂಡ ಹಾಕಿಕೊಳ್ಳಬಹುದು, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ತವಾವನ್ನು ಗ್ಯಾಸ್ ಮೇಲೆ ಇಟ್ಟು, ಈ ತವಾ ಚೆನ್ನಾಗಿ ಬಿಸಿ ಆದ ಮೇಲೆ ಹಿಟ್ಟನ್ನು ಹಾಕಿ, ಇದಕ್ಕೆ 2 ಚಮಚ ಹಾಕಿ. 1 ಚಮಚ ಹಾಕಿದರೆ ತಿಳುವಾಗುತ್ತೆ. ಇದು ದಪ್ಪ ಆಗಬೇಕಲ್ಲ ಉತ್ತಪ್ಪಂ, ಅದಕ್ಕೋಸ್ಕರ ಉತ್ತಪ್ಪ ಮಾಡುವುದಕ್ಕೆ ದಪ್ಪದಾಗಿ 2 ಚಮಚ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಬೇಕಾದರೆ ಎಣ್ಣೆ ಹಾಕಿಕೊಳ್ಳಿ, ತುಪ್ಪ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು ಅಂದ್ರೇ ಚೆನ್ನಾಗಿರುತ್ತೆ. ಇದನ್ನು ಒಂದು ಕ್ಯಾಪನ್ನು ಮುಚ್ಚಿ ಸಣ್ಣ ಉರಿಯಲ್ಲೇ ಬೇಯಿಸಿ 2ರಿಂದ 3 ನಿಮಿಷ ಕೂಡ ಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯಬೇಕು, ಸಣ್ಣ ಉರಿಯಲ್ಲೇ ಬೇಯಿಸಿ. ನೋಡಿ, ಇವಾಗ ಉತ್ತಪ್ಪ ರೆಡಿ. ತುಂಬಾನೇ ಹೆಲ್ತಿಕರವಾದ ರೆಸಿಪಿ ಉತ್ತಪ್ಪಂ ರೆಡಿ ಫ್ರೆಂಡ್. ಇವಾಗ ನಾವು ಪಡ್ಡು ಮಾಡುವುದಕ್ಕೆ ಏನೇನ್ ಬೇಕಂತ ನೋಡೋಣ ಬನ್ನಿ. ಪಡ್ಡುಗೂ ಸೇಮ್ ಹಿಟ್ಟೆ, ಆದ್ರೆ ವೆಜಿಟೇಬಲ್ ಸೇಮ್ ಇರುತ್ತೆ. ಆದ್ರೆ ಒಗ್ಗರಣೆ ಕೊಟ್ಟಿದ್ದು ಸ್ವಲ್ಪ ಚೆನ್ನಾಗಿ ಹಾಕಿರ್ತೀವಿ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಕ್ಯಾರೆಟ್, ಈರುಳ್ಳಿ ಹಾಗೂ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಒಗ್ಗರಣೆಗೆ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿ ಇದಕ್ಕೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಪಡ್ಡಿನಲ್ಲಿ ಒಂದೊಂದು ಕಡಲೆಬೇಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಗ್ಯಾಸ್ ಮೇಲೆ ತವಾವನ್ನು ಇಡಿ. ಪಡ್ಡಿನ ತವಾವನ್ನು ಇಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಪಡ್ಡಿನ ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ, ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಒಂದು ಕ್ಯಾಪ್ ಮುಚ್ಚಿ 3ರಿಂದ 4 ನಿಮಿಷ ಕೂಡ ಆಗುತ್ತೆ, ಸಣ್ಣ ಉರಿಯಲ್ಲೇ ಬೇಯಿಸಿ. ಆಮೇಲೆ ತಿರುವಿ 1-2 ನಿಮಿಷ ಹಾಕಿ, ಅದು ಕೂಡ 1-2 ನಿಮಿಷ ಚೆನ್ನಾಗಿ ಬೇಯಿಸಿ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್. ರುಚಿಕರ ಹೆಲ್ತಿಕರವಾದ ಪಡ್ಡು, ಸ್ಮೂತ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪಡ್ಡು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಉತ್ತಪ್ಪ ಹಾಗೂ ಪಡ್ಡನ್ನು. ನಿಮಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿದ್ದರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಧನ್ಯವಾದಗಳು.